ನಮಸ್ಕಾರ. ಬೈರು ನಾಟಿಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತ ನಾವು ತಿಳ್ಕೊಳ್ಳೋನು ಕಿಲಸ್ ತೆಗಿಲಿವೆ. ಇವತ್ತ ಕಿಲಸ್ ತೆಗಿಯೋಕ್ಕಿಂತ ಮುಂಚಿತವಾಗಿ ಯಾವ್ದು ಔಷಧನ ಸ್ಪ್ರೇ ಮಾಡಿದೆವು, ಮತ್ತೆ ಕಿಲಸ್ ತೆಗೆದ ಮೇಲೆ ಯಾವ ಔಷಧ ಸ್ಪ್ರೇ ಮಾಡಬೇಕು, ಮತ್ತೆ ಅದು ಕಿಲಸ್ ತೆಗೆದ ಮೇಲೆ ಯಾಕೆ ಔಷಧನ ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋನು. ಇವತ್ತ ನಾವು ಬೆಳಗ್ಗೆ ಸ್ವಲ್ಪ ಮಾಡದಂಗಾಗಿತ್ತು, ಅದ್ರ ಸಂಬಂಧ ನಾನು ಮುಂಜಾನೆ ಕರ್ಜೆಟ್ ಹಾಕೊಂಡಿದ್ದೆ. 100 ಲೀಟರ್ ನೀರಿಗೆ 250 ಗ್ರಾಮ. ಅದ್ರ ಜೋಡಿ ಹಾಕೊಂಡಿದ್ದೆ ನಾನು ಇನ್ಕ್ಲೇಮ್ 100 ಲೀಟರ್ ನೀರಿಗೆ 25 ಗ್ರಾಮ ಕಿಡಿ ಸಂಬಂಧ. ಮತ್ತು ವಾಂಜ ನಡೆದ ಸದ್ ನಮ್ಮ ಹೊಲದಾಗ ಕಿಲ್ಸ ವಾಂಜ್ ತೆಗಿಲಕತ್ತಾರ, ಕಿಲ್ಸ ಅಥವಾ ವಾಂಜ್ ಅತ್ತಾರಲ್ಲ ತೆಗಿಲಕತ್ತಾರ. ಅದು ಯಾಕೆ ಹೊಡಿಬೇಕಂದ್ರೆ ಅದು ಮತ್ತೆ ಕಿಲ್ಸ್ ತೆಗ್ದಿಂದ ಔಷಧ ಬೆಳಗ್ಗೆ ನೀವು ಕರ್ಜೆಟ್ ಹೊಡೆದಿರಿ, ಮತ್ತು ಈಗ ಯಾಕೆ ಬೇರೆ ಸಾಯಂಕಾಲ ಯಾಕೆ ಔಷಧ ತೊಗೊಳಕತ್ತೀರಿ ಅಂದ್ರೆ ಕಿಲ್ಸ್ ತೆಗೆದ ಮೇಲೆ ಈ ಥರ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಕಿಲ್ಸ್ ತೆಗೆದ ಮೇಲೆ ಇಲ್ಲದಲ್ಲ ಈ ಕಡ್ಡಿಗೆ ಹಿಂಗೆ ತೆಗ್ ಬಿದ್ದಿರ್ತಾವ. ಇವು ತೆಗ್ಗ ಇಲ್ಲಿ ಬಿದ್ದದಲ್ಲ ನೋಡ್ಬೋದು ನೀವು. ಈ ತೆಗ್ಗನ್ನು ಮುಚ್ಕೊಳ್ಳೋ ಸಂಬಂಧ ನಾವು 100 ಲೀಟರ್ ನೀರಿಗೆ 100 ಗ್ರಾಮ್ನಂತೆ ಕುನಿಕ ಹಾಕೊಳತ್ತೀನಿ. 100 ಲೀಟರ್ ನೀರಿಗೆ 100 ಗ್ರಾಮ್ ಕುನಿಕ ಹಾಕೊಳತ್ತೀನಿ. ಈ ಕಡ್ಡಿಗೆ ತೆಗ್ ಬಿದ್ದಂಥ ತೆಗ್ಗಳನ್ನು ಮುಚ್ಚೋ ಸಂಬಂಧ ನೀವು ಕಂಪಲ್ಸರಿ ವಾಂಜ್ ತೆಗೆದ ಮೇಲೆ ನೀವು ಯಾವುದಾದ್ರೂ ಒಂದು ನಂಜಿನ ಕೈ ತೊಗೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಅದು ಕಡ್ಡಿಯಾಗಿ ನೀರು ಸೋರಿ ಮತ್ತು ನಿಮ್ಗೆ ದವಣಿ ಬರುವಂಥ ಚಾನ್ಸ್ ಆಗಿರ್ಬೋದು, ಮತ್ತು ಕಡ್ಡಿ ವೀಕ್ ಆಗುವಂಥದ್ದು ಹಿಂಗೆಲ್ಲ ಸಮಸ್ಯೆಗಳು ಕಾಡ್ತಿರ್ತಾವೆ. ತಾವು ದಯಮಾಡಿ ಮುಂಜಾನೆ ಯಾವುದಾದ್ರೂ ಒಂದು ನೀವು ಸ್ಪ್ರೇ ಮಾಡ್ಕೊಳ್ಬೋದು. ರೆಗ್ಯುಲರ್ ಯಾವ್ದು ಸ್ಪ್ರೇ ಮಾಡಿರ್ತಿರಲ್ಲ ಮಾಡಿರಿ, ತೊಂದರೆ ಇಲ್ಲ. ಬಟ್ ಸಾಯಂಕಾಲ ನೀವು ಯಾವುದಾದ್ರೂ ಒಂದು ನಂಜಿನ ಕೈಯನ್ನು ಹಾಕೊಳ್ಳೇಬೇಕಾಗ್ತದೆ. ಅದ್ರ ಸಂಬಂಧ ನಾ ಹಾಕ್ಕೊಳಕತ್ತೀನಿ ಇವತ್ತು ಕುನಿಕ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.